ಇವತ್ತಿನ ಅಡುಗೆ ಏನು ನೋಡ್ತಾ ಇದ್ದೀರಾ ಅಂದರೆ ಸಿಂಪಲ್, ಭಾಳ ಸಿಂಪಲ್ಲು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಪ್ಪ ಮಾಡಲಿ ಅಂತ ತಲೆ ಕೆಡ್ಸ್ಕೊಂಡಿದ್ದಾಗ ಈ ಆಲೂಗೆಡ್ಡೆಗೆಲ್ಲ ಸ್ವಲ್ಪ ಮೊಳಕೆ ಥರ ಬಂದ್ಬಿಡುತ್ತೆ ನೋಡಿ, ಆ ಥರ ಕಾಣಿಸ್ತಾ ಇತ್ತು. ಅಯ್ಯೋ ಅನ್ಯಾಯಕ್ಕೆ ಹೋಗ್ಬಿಡುತ್ತಲ್ಲ ಅಂತ ಬೇಗ ಮಾಡ್ಬಿಡೋಣ ಅಂತ ರವೆ ಪೂರಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿ ಅಡುಗೆಗೆ ಬಂದು ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಭಾಳ ಸಿಂಪಲ್ ಅಡುಗೆ. ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳಿ. 1 ಕಪ್ಪು ಚಿರೋಟಿ ರವೆ, 1 ಕಪ್ಪು ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಅಜ್ವೈನ್ ಹಾಕ್ಬಿಟ್ಟು ಮತ್ತು ಮಂಗ್ರೇಲ ಅಂತ ಸಿಗುತ್ತೆ, ಕಪ್ಪು ಎಳ್ ಥರ ಇರುತ್ತೆ, ಅದನ್ನು ಸೇರಿಸಿ ಗಟ್ಟಿಯಾಗಿ ಹಿಟ್ಟು ಕಲಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟಲ್ಲಿ ಇಡಕ್ಕೆ ಬಿಟ್ಟಿದ್ದೀನಿ. ಅಷ್ಟೊತ್ತಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಈಗ ಒಂದು ಪಾತ್ರೆ ಇಟ್ಬಿಟ್ಟು 2ರಿಂದ 3 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಂತ ಶುಂಠಿ, ಖಾರಕ್ಕೆ 2ರಿಂದ 3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಬೇಯಿಸಿಟ್ಕೊಳಂಥ ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಭಾಳ ಸಿಂಪಲ್ಲು. ನೀವು ಬೇಕಂದರೆ ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಸಿಂಪಲ್ ಇಷ್ಟಪಡೋದ್ರಿಂದ ಸಿಂಪಲ್ ಪಲ್ಯ. ಫ್ರೆಶ್ ಆಗಿ ತುರಿದಂಥ ಕಾಯಿ ತುರಿ ಸೇರಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಫೈನಾಗಿ ಒಂದು ಪಲ್ಯ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಪೂರಿ ಮಾಡೋದಕ್ಕೋಸ್ಕರ. ಈ ಕಡೆ ಎಣ್ಣೆ ಕಾಯೋಷ್ಟೊತ್ತಲ್ಲಿ ನಾವು ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಹಾಳೆಯಾಗಿ ಸ್ವಲ್ಪ ದಪ್ಪ ಹಿಟ್ಟು ತೊಗೊಂಡು ಲಟ್ಟಿಸ್ಕೊಂಡ್ಬಿಟ್ಟು ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡು ಒಂದು ವಾಟರ್ ಜಗ್ದು ಮುಚ್ಚಲಾಯಿಂದ ಕಟ್ ಮಾಡ್ತಾ ಇದ್ದೀನಿ. ಮಿನಿ ಪೂರಿ ಅಂತ ಹೇಳ್ಬೋದು ನೀವು ಇದನ್ನು. ಬೇಕಾದರೆ ದೊಡ್ಡದಾಗಿ ಮಾಡಿದ್ರೆ ಬಾಣಲೆಯಲ್ಲಿ ತುಂಬ ಎಣ್ಣೆ ಇಟ್ಟು ಕರಿಬೇಕು. ಚಿಕ್ಕದಾಗಿ ಮಾಡ್ಕೋಬೇಕು, ಕೆಲಸ ಬೇಗ ಆಗಬೇಕು, ನಾವು 2ರಿಂದ 3 ತಿಂದ್ವಿ ಅನ್ನೋ ಒಂದು ಸಮಾಧಾನ ಇರಬೇಕು. ಈ ಡೀಪ್ ಫ್ರೈ ಮಾಡೋದು ಯಾರಿಗೂ ಅಷ್ಟು ಇಷ್ಟ ಆಗಲ್ಲ, ಬಟ್ ಒನ್ಸ್ ಇನ್ ಎ ವೈಲ್ ಮಾಡೋದಲ್ವಾ, ಅದರಿಂದ ನೋಡಿ ಚಿಕ್ಕದಾಗಿ ಪೂರಿ ಮಾಡಿ ಆಲೂಗೆಡ್ಡೆ ಮಸಾಲ ಮಾಡಿ ಸರ್ವ್ ಮಾಡಿದೆ ಬ್ರೇಕ್ಫಾಸ್ಟ್ಗೆ. ಅಡುಗೆಗೆ ಅಕ್ಕಿ ಜೋಡಿಸ್ಕೊಂಡೆ, ಆಮೇಲೆ ತೊಗರಿಬೇಳೆ, ಸ್ವಲ್ಪ ಕಡಲೆಕಾಯಿ ಬೀಜ, ಬದನೆಕಾಯಿ, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ ಎಲ್ಲ ಹಾಕಿ ಹುಳಿ ಮಾಡೋಣ ಅಂತ ಕುಕ್ಕರ್ ಜೋಡಿಸ್ಕೊಂಬಿಟ್ಟೆ. ಕುಕ್ಕರ್ ಪ್ರೆಷರ್ ಇಳಿದ್ಮೇಲೆ ಫಸ್ಟ್ ಕ್ಲಾಸಾಗಿ ಅರ್ಧ ಕೆಲಸ ಆಗೋಗಿರುತ್ತೆ. ಅನ್ನ ಆಗೋಗಿರುತ್ತೆ, ಬೇಳೆ ಬೆಂದ್ಬಿಟ್ಟಿರುತ್ತೆ, ತರಕಾರಿನೂ ಬೆಂದ್ಬಿಟ್ಟಿರುತ್ತೆ. ಆಮೇಲೆ ಒಗ್ಗರಣೆ ಕೊಡೋದು ಅಷ್ಟೇ ಬಾಕಿ. ನಾನಿಲ್ಲಿ ಸಾಂಬಾರು ಮಾಡೋದನ್ನು ವಿಡಿಯೋ ಆನಲ್ಲೇ ಇಟ್ಟಿದ್ದೆ. ಅದು ಯಾವಾಗ ಅದು ಆಫ್ ಆಗೋಯ್ತೋ ಗೊತ್ತಿಲ್ಲ. ಆ ಕ್ಲಿಪ್ಪಿಂಗು ಫುಲ್ ರೆಕಾರ್ಡೇ ಆಗಿಲ್ಲ. ಸರಿ ಬಿಡು, ಇನ್ನು ಮತ್ತೆ ಮಾಡಿಬಿಟ್ಮೇಲೆ ಮತ್ತೆ ಹೆಂಗೆ ರೆಕಾರ್ಡ್ ಮಾಡೋಕ್ಕಾಗತ್ತೆ, ಅದರಿಂದ ಹಂಗೆ ಹೇಳ್ತಾ ಇದ್ದೀನಿ. ಎಣ್ಣೆ ಇಟ್ಬಿಟ್ಟು ಸಾಸಿವೆ ಒಗ್ಗರಣೆ ಕೊಟ್ಟು ಬೇಯಿಸಿರೋಂಥ ತರಕಾರಿ, ಬೇಳೆ, ಅರಿಶಿನ ಪುಡಿ ಎಲ್ಲ ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ರಸ ಸೇರಿಸಿ ಉಪ್ಪು ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿ ಸಾಂಬಾರು ರೆಡಿ ಮಾಡಿದೆ. ಕುದಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರೆಡಿ. ಈಗ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಬಡಿಸ್ಕೊಂಡು ಊಟ ಸರ್ವ್ ಮಾಡಿದೆ. ಸಖತ್ತಾಗಿತ್ತು ಸಾಂಬಾರಂತೂ.